ಆಲ್ರೆಡಿ ಕೆಲಸ ಶುರು ಮಾಡಿದ್ದೀನಿ, ಬೆಳಗ್ಗೆಯಿಂದ ಕಂಟಿನ್ಯೂಸ್ ಅಂತೂ ಮಾಡ್ತಾನೆ ಇದ್ದೀನಿ. ಥರ ಒಬ್ಬರು ವಿವರ್ ಕೂಡ ಹೇಳಿದರು ಪೇಂಟಿಂಗು ಅದ್ರ ಕೂಡ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ವ್ಲಾಗನ್ನು ಶೇರ್ ಮಾಡಿದ್ದೆ, ಏನು 8-9 ದಿನ ಕೆಲಸ ಆಗಿತ್ತು ಪೇಂಟಿಂಗಿಂದು, ಅದನ್ನೆಲ್ಲ ಸೇರಿ ಒಂದು ವ್ಲಾಗ್ ಮಾಡಿ ಪಾರ್ಟ್ 1 ಅಂತ ಹಾಕಿದ್ದೆ. ಇದು ಪಾರ್ಟ್ 2 ಆಗಿರುತ್ತೆ. ಪೇಂಟಿಂಗ್ ಕೆಲಸ ಮುಗಿದ ಮೇಲೆ ಎಷ್ಟೆಲ್ಲ ಕಷ್ಟ ಆಯಿತು, ಯಾವ ರೀತಿಯಾಗಿ ಮನೆಯನ್ನು ಅರೇಂಜ್ ಮಾಡಿಕೊಂಡೆ ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಫಸ್ಟು ನಾನು ಮಾಡುವಂತಹ ಕೆಲಸ, ಹಸುಗಳನ್ನು ಹಾಲು ಕರೆದಾದ್ಮೇಲೆ ತೋಟ ಕಟ್ಟಿ ಬರ್ತೀನಿ. ತೋಟ ಕಟ್ಟಿ ಬಂದರೆ ನಾನು ಮಧ್ಯಾಹ್ನ ತನಕ ನನಗೆ ಅದ್ರದ್ದು ಚಿಂತೆ ಇರೋದಿಲ್ಲ. ನಂತರ ತಿಂಡಿ ಮಾಡ್ಕೊಳ್ಳೋದು. ಫಸ್ಟು ತಿಂಡಿ ಎಲ್ಲ ಮಾಡಿಟ್ಬಿಡ್ತೀನಿ. ಹಸುಗಳನ್ನ ಕಟ್ಟು ಬಂದು ತಿಂಡಿ ಮಾಡಿಟ್ರೆ ನಾನಿನ್ನು ಎಷ್ಟೋವರೆಗೂ ಬೇಕಾದರೂ ನನಗೆ ಸಮಾಧಾನವಾಗಿ ಕೆಲಸ ಮಾಡ್ಬೋದು. ಕೆಲಸ ಶುರು ಮಾಡಿಕೊಂಡ್ರೆ ಇನ್ನೂ ತಿಂಡಿ ಆಗಿಲ್ಲ, ಸ್ಕೂಲಿಗೆ ಲೇಟ್ ಆಯಿತಾ, ತಿಂಡಿ ಆಗಿಲ್ಲ ಅದೇ ಅನ್ನಿಸ್ತಾ ಇರುತ್ತೆ. ಇವತ್ತು ತಿಂಡಿಗೆ ನಾನು ಚಪಾತಿ ಮಾಡಿದ್ದೆ. ಏನಾದರೂ ನೆನ್ನೆ ಉಳಿದಿರುವಂತಹ ತರಕಾರಿ ಅಥವಾ ಸೊಪ್ಪಿನ ಸಾಂಬಾರು ಇತ್ತು ಅಂತಂದರೆ ಅದನ್ನು ವೇಸ್ಟ್ ಮಾಡಿಬಿಡ್ರಿ. ಈರುಳ್ಳಿಯನ್ನು ಸಣ್ಣದಾಗಿ ಪೀಸ್ ಮಾಡಿ ಹಾಕಿ, ಹಸಿ ಕಾಯಿ ತುರಿ ಹಾಕಿ ಅದಕ್ಕೆ ಚಪಾತಿ ರೊಟ್ಟಿನ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗಂತೂ ಕುಟುಂಡಿ ಇತ್ತು ಅಂತಂದರೆ, ಸಿಹಿ ಕುಟುಂಡಿ ಆಗಿರ್ಬೋದು, ಖಾರ ಕುಟುಂಡಿ ಆಗಿರ್ಬೋದು, ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಅಂತೂ ಮಾಡ್ತಾನೆ ಇದ್ದೀನಿ. ಎಲ್ಲ ಥರನೂ ಪಾತ್ರೆಗಳು ಇಟ್ಕೊಂಡಿದ್ದೀನಿ. ಅಂದರೆ ಅದ್ರದ್ದು ಒಂದೊಂದು ಕ್ಯಾಪ್ ಸಿಕ್ಕಿದ್ರೆ ಒಂದೊಂದು ಸಿಗ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ಇಲ್ಲಿ ಅಡುಗೆ ಮನೆ ಅಂತೂ ಕಂಪ್ಲೀಟ್ ಪೇಂಟಿಂಗ್ ಎಲ್ಲ ಮುಗಿದಿದೆ. ಹಾಗಾಗಿ ಕೆಲಸ ಶುರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ. ನನ್ನ ಅಡುಗೆ ಮನೆ ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹೊಸ ಏನೋ ಒಂಥರ ಒಬ್ಬರು ವಿವರ್ ಕೂಡ ಹೇಳಿದರು ಪೇಂಟಿಂಗು ಅದ್ರ ಘಮ ಒಂಥರ ಚೆನ್ನಾಗಿರುತ್ತೆ ಅಂತ. ಹೌದು, ನನಗೂ ತುಂಬ ಇಷ್ಟ ಆಗಿದೆ. ಏನೋ ಒಂಥರ ಹೊಸ ಮನೆ ಥರ ಫೀಲ್ ಕೊಡ್ತಾ ಇದೆ. ಅಡುಗೆ ಮನೆ ಕಂಪ್ಲೀಟ್ ಕೆಲಸ ಮುಗ್ದಿದೆ ಪೇಂಟಿಂದು. ನನ್ನ ಕೆಲಸ ಇದೆ. ಇನ್ನು ಕೆಳಗಡೆ ಬಾಕ್ಸ್ ಎಲ್ಲ ವಾಶ್ ಮಾಡ್ಕೊಂಡು ಅದನ್ನು ಜೋಡಿಸ್ಕೊಂಡೆ. ಈ ಬಾಕ್ಸ್ಗಳನ್ನೆಲ್ಲ ಕ್ಯಾಪೆಲ್ಲ ಎಲ್ಲೆಲ್ಲೋ ಇತ್ತು, ಅದನ್ನೆಲ್ಲ ಮತ್ತೆ ಹಾಕಿ ಇಟ್ಟಿದ್ದೀನಿ. ಅದಕ್ಕೆ ದಿನಸಿ ತುಂಬಿ ಜೋಡಿಸ್ಕೊಳ್ಳೋದಷ್ಟೇ. ಅಂದರೆ ಇದು ಸ್ವಲ್ಪ ಹಿಂಗೆ ಮುಟ್ಟಿದರೆ ಅಷ್ಟೊಂದೇನು ಅಂಟ್ತಿಲ್ಲ, ಬಟ್ ಪೂರ್ತಿ 100% ಡ್ರೈ ಆಗಿಲ್ಲ. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಒಂದು ಸಲ ಅರೇಂಜ್ ಆದಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಬಟ್ ಎಲ್ಲ ಥರ ಲಗೇಜ್ ತುಂಬಿದ್ವಿ, ಅದರೊಳಗೆ ಐಟಮ್ಸ್ ಎಲ್ಲ ಹುಡುಕಿ ಅರೇಂಜ್ ಮಾಡೋದು ಅಂದರೆ ತುಂಬ ಕಷ್ಟ. ಇವು ಯಾವುದೇ ಬಾಕ್ಸ್ಗಳನ್ನು ಹಾಗೇ ದಿನಸಿ ತುಂಬಿಲ್ಲ. ಏನೇನು ಉಳ್ಕೊಂಡಿತ್ತು ಎಲ್ಲದನ್ನು ಒಂದು ಪೇಪರಿಗೆ, ಕವರ್ಗೆಲ್ಲ ಹಾಕಿ ಅದನ್ನು ಖಾಲಿ ಮಾಡಿ ತೊಳೆದು ಡ್ರೈ ಮಾಡಿ ಇವಾಗ ದಿನಸಿಗಳನ್ನು ತುಂಬಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಡೀಪ್ ಕ್ಲೀನ್ ಅಂದಮೇಲೆ ಎಲ್ಲದನ್ನು ಡೀಪಾಗಿ ಕ್ಲೀನ್ ಆಗಬೇಕು. ಯಾವುದೂ ಹಂಗೆ ಇಡೋದಕ್ಕೆ ನಂಗೆ ಮನಸ್ಸಾಗಲಿಲ್ಲ. ಹಾಗಾಗಿ ಎಲ್ಲದನ್ನು ಕೂಡ ಪೂರ್ತಿಯಾಗಿ ಡೀಪಾಗೇ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಷ್ಟು ತೊಗೊಂಡಿಲ್ಲ, ಇಡೀ ದಿನ ತೊಗೊಂಡಿದ್ದೀನಿ. ಕೆಲಸದ ಮಧ್ಯೆ ನಂಗೆ ವಿಡಿಯೋ ಮಾಡಬೇಕಂತನೂ ಅನಿಸಿಲ್ಲ, ಅಷ್ಟು ಕೆಲಸ ಆಯಿತು. ಹಾಗೆ ಯಾವ್ಯಾವ ಬಾಕ್ಸಿಗೆ, ಸ್ಟೀಲ್ ಬಾಕ್ಸ್ಗಳಿಗೆ ದಿನಸಿ ಹಾಕಿದ್ದೀನಿ ಏನೇನು ಅನ್ನೋದೇ ಮರ್ತೋಗ್ಬಿಟ್ಟಿದೆ. ಒಂದು ಸಲ ಅರೇಂಜ್ ಆಗೋವರೆಗೂ ಕೂಡ ಎಲ್ಲದನ್ನೂ ಒಂದೊಂದೇ ಕ್ಲೀನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಬಟ್ ಕಂಪ್ಲೀಟ್ ಧೂಳು ಇನ್ನೂ ಕಡಿಮೆ ಆಗಿಲ್ಲ. ಅದಕ್ಕೋಸ್ಕರ ಇಷ್ಟು ದಿನ ವೆಯ್ಟ್ ಮಾಡಿದ್ದಾಯಿತು. ಇವಾಗ ಶೆಲ್ಫೆಲ್ಲ ಒಂದು ಸಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಪಾತ್ರೆಗಳನ್ನು ನಾನು ಬೆಳಗ್ಗೆ ಇಟ್ಟಿದ್ದೆ. ನೀವು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಗೊತ್ತಿರುತ್ತೆ. ಒಂದು ರೂಮಿಗೆ ಇಡೋದು ಅಂತ ಅಂದ್ಕೊಂಡು ಒಂದು ಪಾತ್ರೆನೂ ಬಿಟ್ಟಿರಲಿಲ್ಲ. ಎಲ್ಲದನ್ನು ತೊಳೆದು ಬೆಳಗ್ಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೆ. ಬಟ್ ಮತ್ತೆ ಅಷ್ಟೇ ಡಸ್ಟ್ ಆಗಿಬಿಟ್ಟಿತ್ತು. ನಿಮಗೂ ಗೊತ್ತು, ಆಲ್ಟ್ರೇಷನ್ ಮಾಡಿಸಿದ್ವಿ, ಅದು ಇದು ಎಲ್ಲ ಧೂಳು ಸೇರಿಕೊಂಡು ಮತ್ತೆ ಪಾತ್ರೆಗಳೆಲ್ಲ ಹಂಗೆ ಆಗಿಬಿಟ್ಟಿತ್ತು. ಅದೇನೇ ರೂಮಲ್ಲಿ ನಾವು ಡೋರ್ ಹಾಕಿಟ್ಟಿರ್ತೀವಿ ಅಂತಂದ್ರೂ ಕೂಡ ಎಲ್ಲದೂ ಹಾಗೆ ಡಸ್ಟು ತುಂಬಿಕೊಂಡಿತ್ತು. ಮತ್ತೆ ಎಲ್ಲದನ್ನು ಬೆಳಗಿ ಡ್ರೈ ಮಾಡಿ ದಿನಸಿ ತುಂಬಿ ಇಷ್ಟೆಲ್ಲ ಕೆಲಸಗಳಾಯಿತು. ಯಾವುದನ್ನು ನಾನು ವೀಡಿಯೋ ಮಾಡಲಿಲ್ಲ, ಮಾಡೋ ಅಷ್ಟು ಟೈಮ್ ಕೂಡ ಇರಲಿಲ್ಲ. ಆಮೇಲೆ ಅನ್ನಿಸ್ತು ಮಾಡೋದು ಬೇಡ ಅಂತ ಫಸ್ಟ್ ಅಂದ್ಕೊಂಡೆ. ಬಟ್ ಇದು ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಎಷ್ಟಾಗುತ್ತೆ ಅಷ್ಟೇ ವಿಡಿಯೋ ಮಾಡೋಣ, ಸಣ್ಣ ವ್ಲಾಗ್ ಆದ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡಿದೆ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಜಾಸ್ತಿ ಮಾಡೋಕ್ಕೆ ಟೈಮೂ ಇರಲಿಲ್ಲ, ನಾನು ಮಾಡಲೂ ಇಲ್ಲ, ಮಾಡಬೇಕಿತ್ತೇನೋ ಅಂತ ಈಗ ಅನ್ನಿಸ್ತಾ ಇದೆ. ಒಂದು ಪುಟಾಣಿ ವ್ಲಾಗ್ ಆಗಿದೆ, ಅದನ್ನೇ ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಈ ದಿನಕ್ಕೋಸ್ಕರ ತುಂಬ ದಿನದಿಂದ ಕಾಯ್ತಾಯಿದ್ದೆ. ಒಂದು 5-6 ತಿಂಗಳಾಗಿತ್ತು ಅಂತ ಅಂದ್ಕೊಳ್ತೀನಿ. ಒಂದೊಂದೇ ಕೆಲಸ ಬಂದು ಎಲ್ಲದೂ ಕೂಡ ಪೋಸ್ಟ್ಪೋನ್ ಆಗ್ತಾ ಹೋಗ್ತಾಯಿತ್ತು. ಯಾವ ಕೆಲಸ ಕೂಡ ಕಂಪ್ಲೀಟ್ ಮಾಡೋದಕ್ಕಾಗ್ತಾಯಿಲ್ಲ. ಒಂದೇ ಹತ್ರ ಎಲ್ಲ ಐಟಮ್ಸನ್ನು ಎತ್ತಿಟ್ಟು
ಅದನ್ನೇ ನೋಡಿ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಮನೆ ಒಂಥರ ಗೋಡನ್ ಥರ ಆಗ್ಬಿಟ್ಟಿತ್ತು. ಯಾವ ವಸ್ತುನೂ ಕೂಡ ಇದ್ದಿದ್ದ ಜಾಗದಲ್ಲಿ ಇರಲಿಲ್ಲ, ಯಾವುದೂ ಕೂಡ ನೋಡೋ ಥರ ಇರಲಿಲ್ಲ. ನನಗೇ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಮತ್ತು ಅದನ್ನು ಅರೇಂಜ್ ಮಾಡೋದಕ್ಕೂ ಆಗೋದಿಲ್ಲ, ಯಾವುದೇ ಕೆಲಸ ಕಂಪ್ಲೀಟ್ ಆಗಿಲ್ಲ. ಕಂಪ್ಲೀಟ್ ಆಗದೆ ಮಾಡಿದರೆ ಮತ್ತದು ಡಬಲ್ ಕೆಲಸ ಅಂತ ನನಗೂ ಗೊತ್ತು. ಹಾಗಾಗಿ ಹೇಗಿದ್ರೂ ಪರವಾಗಿಲ್ಲ, ಸರಿ ಹೋಗುತ್ತೆ ಅಂದ್ಕೊಂಡು ಸುಮ್ಮನಿದ್ದೆ. ಫೈನಲಿ ಎಲ್ಲ ಕ್ಲೀನ್ ಆಗ್ತಾ ಬಂತು. ಮನೆ ಡೀಪಾಗಿ ಕ್ಲೀನಾಗಿದೆ. ಎಲ್ಲ ವಸ್ತುಗಳನ್ನು ಡೀಪಾಗಿ ಕ್ಲೀನ್ ಮಾಡಿಯೇ ಎತ್ತಿಡ್ತಾ ಇದ್ದೀನಿ. ಒಂಥರ ಕೆಲಸ ಮಾಡ್ತಾ ಮಾಡ್ತಾ ಖುಷಿ ಅನ್ನಿಸ್ತಾ ಇತ್ತು. ಅದು ಲಪ್ಪ ಎಲ್ಲ ಹಾಕ್ಬೇಕಾದ್ರೆ ಎಷ್ಟೊತ್ತಿಗೆ ಮುಗಿಯುತ್ತಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು, ಅಷ್ಟು ಡಸ್ಟ್ ಆಗಿಬಿಟ್ಟಿತ್ತು. ಬಟ್ ಇವಾಗ ಏನೋ ಒಂಥರ ಖುಷಿ ಅನ್ನಿಸ್ತಾ ಇತ್ತು. ಒಂದೊಂದೇ ಐಟಮ್ಸ್ ಜೋಡಿಸ್ತಾ ನನ್ನ ಮಗಳು ಮಧ್ಯ ಬಂದು ಮಾತಾಡಿಸಿ ಹೋಗ್ತಾಯಿದ್ಲು. ಅವಳಿದ್ರೆ ಏನೋ ಒಂಥರ ಎನರ್ಜಿ. ಅವಳು ಕಾಯಮ್ಮ ಅಂತ ಕಂಟಿನ್ಯೂಸಾಗಿ ಕರಿತಾನೆ ಇರ್ತಾಳೆ. ಅನ್ನೋಕ್ಕೂ ನನಗೆ ಇದು ಬಿಡೋದಿಲ್ಲ, ಅಷ್ಟು ಮಾತಾಡ್ತಿರ್ತಾಳೆ. ಅವಳೇ ಮಾತಾಡಿ ಏನು ಹೇಳ್ಬೇಕು ಹೇಳಿ ಬಿಟ್ಟು ಹೋಗ್ತಾಳೆ. ಹಾಗೆ ಮತ್ತೆ ಬಂದು ಕೇಳ್ತಾಳೆ, ಏನಾದರೂ ನಾನು ಎಲ್ಪ್ ಮಾಡಲಾ ನಿನಗೆ, ನಾನೇನಾದರೂ ಎಲ್ಪ್ ಬೇಕಾ ನಿನಗೆ ಎಲ್ಪು ಅಂತ ಕೇಳಿ, ಬೇಡ ಅಂತಂದರೆ ಬೇಡವಾ, ಸರಿ ಹಾಗಾದರೆ ನಾನು ಹೋಗ್ತೀನಿ, ನೀನು ಕೆಲಸ ಮಾಡು ಆಯಿತಾ ಅಂತ ಹೇಳಿ ಹೋಗ್ತಾಳೆ. ಅವಳು ಬಾಯಿಲ್ಲ ಮಾತು ಕೇಳೋದೇ ಒಂಥರ ಖುಷಿ. ಇದಕ್ಕೆ ಎಲ್ಲ ಕ್ಲೀನ್ ಮಾಡಿ ಜೋಡಿಸ್ಕೊಂಡೆ. ಪೂರ್ತಿ ನಾನು ವೀಡಿಯೋ ಮಾಡಲಿಲ್ಲ, ಅದೇ ಬೋರ್ ಆಗುತ್ತೆ ಅಂತ. ಅರೇಂಜ್ ಆದಮೇಲೆ ಇವಾಗ ಯಾವ ಥರ ಕಾಣಿಸುತ್ತೆ ಅಂತ ಫೈನಲ್ ಲುಕ್ ಒಂದು ಸಲ ತೋರಿಸ್ತೀನಿ. ಎಲ್ಲ ಡೀಪಾಗಿ ಮನೆಯೆಲ್ಲ ಅರೇಂಜ್ ಆದಮೇಲೆ ನಂತರ ಹೋಮ್ ಟೂರ್ ಬ್ಲಾಗ್ ಮಾಡ್ತೀನಿ. ಇದು ನೋಡೋಕೆ ಸಿಂಪಲಾಗಿ ಕಾಣಿಸ್ತಾ ಇದೆ, ಬಟ್ ಐಟಮ್ಸ್ ಎಲ್ಲೆಲ್ಲೋ ಇದ್ದಿದ್ದರಿಂದ ಹುಡುಕಿ ಜೋಡಿಸೋ ಅಷ್ಟರಲ್ಲಿ ತುಂಬ ಟೈಮ್ ತೊಗೊಳ್ತು. ಒಂದು ರೇಂಜಿಗೆ ಅರೇಂಜ್ ಆಗ್ತಾ ಇದೆ. ಇನ್ನೂ ಟೈಮ್ ಬೇಕು, ಇನ್ನೂ 2-3 ಡೇಸ್ ಆದ್ರೂ ಬೇಕು. ಇದು ಫುಲ್ ಗಲೀಜಾಗಿದೆ ಶೋಕೇಸು. ಇದು ಮತ್ತು ಆಚೆದು ಎರಡೂ ಕೂಡ ಇದೇ ಒಂದು ಹಾಫ್ ಡೇ ತೊಗೊಬೋದು ಎರಡೂ ಕ್ಲೀನ್ ಮಾಡಿ ಐಟಮ್ಸ್ ಎಲ್ಲ ತೊಳೆದು ಜೋಡಿಸೋ ಅಷ್ಟರಲ್ಲಿ. ಅಂದರೆ ಎಲ್ಲ ತೊಳೆದಿಟ್ಟಿದ್ದೆ, ಮತ್ತೆ ಅಷ್ಟೇ ಧೂಳಾಗ್ಬಿಟ್ಟಿದೆ. ಈ ಶೋಕೇಸ್ ಹೆಂಗೆ ಕ್ಲೀನ್ ಮಾಡೋದು ಅಂತಲೇ ಗೊತ್ತಿಲ್ಲ, ಅಷ್ಟು ಗಲೀಜಾಗ್ಬಿಟ್ಟಿದೆ. ನೋಡೋದಾದರೆ ಈ ರೇಂಜಿಗೆ ರೆಡಿ ಮಾಡಿದ್ದೀನಿ. ಬೆಳಕು ಕಡಿಮೆ ಆಗಿದೆ, ವಿಡಿಯೋ ಕ್ಲಾರಿಟಿ ಕಡಿಮೆ ಆಯಿತು. ಚಪಾತಿ ಇತ್ತು, ಹಾಗಾಗಿ ಕಲ್ಸಿ ರೊಟ್ಟಿ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಸ್ವೀಟ್ ಇಷ್ಟ ಆಗುತ್ತೆ, ಎಳ್ಳು ಸ್ವೀಟ್ ಇಷ್ಟ ಆಗುತ್ತೆ ಅವ್ರಿಗೆ ಖಂಡಿತ ಇಷ್ಟ ಆಗುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಚಪಾತಿ ಕಡಿಮೆ ಇರಬೇಕು, ಪಾಕ ಎಳ್ಳು ಪುಡಿ ಕಡಲೆಪುಡಿ ಕಾಯಿ ಜಾಸ್ತಿ ಇರಬೇಕು, ಟೇಸ್ಟ್ ಆವಾಗ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನು ಅಷ್ಟು ಸಲ ಹೇಳ್ತಾ ಇದ್ದೀನಿ ಅಂತಂದರೆ ನನಗೆ ಅಷ್ಟು ಇಷ್ಟ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮತ್ತು ಖಾರ ಮಾಡ್ತಾಯಿದ್ದೀನಿ. ಇವತ್ತು ಕೆಲ್ಸಕ್ಕೆ ಒಬ್ಬರು ಬಂದಿದ್ದಾರೆ, ಎಲ್ರಿಗೂ ಸೇರಿ ರೊಟ್ಟಿನೇ ಮಾಡ್ತಾಯಿದ್ದೀನಿ. ಫುಲ್ ಚಳಿ ಅನ್ನೋ ಥರನೇ ಇತ್ತು ಇವತ್ತು ವೆದರ್ ಕೂಡ, ಹಾಗಾಗಿ ರೊಟ್ಟಿನೇ ಚೆನ್ನಾಗಿರುತ್ತೆ, ರೈಸ್ ಐಟಮ್ ಬೇಡ ಅಂತ ಅಂದ್ಕೊಂಡು ರೊಟ್ಟಿ ಮಾಡಿ ಖಾರ ಮಾಡಿದೆ. ನನಗೆ ಖಾರ ಸಿಕ್ಕಾಪಟ್ಟೆ ಇಷ್ಟ. ಇದು ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ. ಒಂದು ಸಲ ನಾನು ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಮತ್ತೇನು ಮಾಡಲಿಲ್ಲ, ಟೈಮ್ ಕೂಡ ಇರಲಿಲ್ಲ. ಸಿಕ್ಕಾಪಟ್ಟೆ ಬ್ಯುಸಿ ರೊಟೀನ್ ಆಗಿಬಿಟ್ಟಿದೆ ಇತ್ತೀಚೆಗಂತೂ. ಎಷ್ಟೊತ್ತಿಗೆ ಕೆಲಸ ಎಲ್ಲ ಮುಗಿಸಿ ಮನೆ ನಾರ್ಮಲ್ಲಾಗಿ ಮಾಮೂಲಿ ರೊಟೀನ್ ಶುರುವಾಗುತ್ತೆ ಅಂತ ಅನ್ನಿಸ್ಬಿಟ್ಟಿದೆ. ಅಷ್ಟು ಬೇಜಾರಾಗ್ಬಿಟ್ಟಿದೆ. ಎಲ್ಲ ಹತ್ರನೂ ಅದೇ ಐಟಮ್ಸ್ ನೋಡಿ ಸಾಕಾಗಿದೆ. ಹಾಗಾಗಿ ಬೇಗ ಅದ್ರ ಜಾಗಕ್ಕೆ ಎಲ್ಲದನ್ನು ಐಟಮ್ಸ್ ಎತ್ತಿಡೋದೊಂದೇ ಕೆಲಸ ಇವಾಗ ಇರೋದು. ಇನ್ನೂ ಕೆಲಸ ಇದೆ, ಇನ್ನೊಂದು 2 ದಿನನಾದ್ರೂ ಪೇಂಟಿನ ಕೆಲಸ ಆಗುತ್ತೆ. ಟೆರೆಸು ಮತ್ತು ಶೆಡ್ ಇದೆ. ಟೆರೆಸ್ ಮೇಲೆ ಹೊಡೆಯೋದಕ್ಕೆ ಮನೆ ಸುತ್ತ ಎಲ್ಲ ಪೇಂಟ್ ಆಗಿದೆ. ಮನೆ ಸುತ್ತ ಆದ್ರೂ ಕೂಡ ಟೆರೆಸ್ ಮೇಲೆ ಹೊಡೆಯೋದಕ್ಕೆ ಫುಲ್ಲು ಮೋಡ ಆಗಿಬಿಟ್ಟಿದೆ. ಬಿಸಿಲು ಬರಬೇಕು, ಮಳೆ ಏನಾದ್ರೂ ಬಂದರೆ ಹಾಳಾಗುತ್ತೆ, ಬೇಡ ಅಂತ ಅಂದರು. ನಾವು ಬೇಡ ಅಂತ ಅಂದ್ವಿ. ಹಾಗಾಗಿ ಬಿಸಿಲು ಬರೋ ತನಕನೂ ಕೂಡ ಅವ್ರು ಕೆಲ್ಸಕ್ಕೆ ಬರಲ್ಲ. 2 ದಿನ ಆಗ್ಬೋದು, 4 ದಿನ ಆಗ್ಬೋದು, ಗೊತ್ತಿಲ್ಲ. ಇನ್ನು 2 ದಿನ ಇದೆ ಅಷ್ಟೇ ಪೇಂಟ್ ಮಾಡೋದು. ಹಾಗೆ ದೇವ್ರ ಮನೆ ಒಂದು ಉಳ್ಕೊಂಡಿದೆ, ಮನೆ ಒಳಗೆಲ್ಲ ಕೆಲಸ ಆಗಿದೆ. ಹಾಗಾಗಿ ದೇವ್ರ ಮನೆ ಒಂದಲ್ವ ಹೇಗೋ ಪೇಂಟ್ ಮಾಡಿಕೊಡ್ತಾರೆ. ಇವಾಗ ಪೂಜೆ ಇಲ್ಲ, ನನಗೆ ಅದೇ ಬೇಜಾರಾಗ್ತಾ ಇರೋದು. ಅಂದರೆ ದೇವ್ರ ಫೋಟೋನೆಲ್ಲ ಎತ್ತಿಡಿಸಿ ಅದಕ್ಕೆಲ್ಲ ಏನು ಕ್ಲೀನಿಂಗ್ ಎಲ್ಲ ಮಾಡಿಬಿಟ್ಟಿದ್ರು, ನಾಳೆ ಬರ್ತೀವಿ ಅಂತ. ಮಳೆ ಬಂದಿದ್ದ ಕಾರಣ, ಸೋನೆ ಇಟ್ಕೊಂಡಿದ್ದ ಕಾರಣ ಬರಲಿಲ್ಲ ಅವರು. ಹಾಗಾಗಿ ದೇವ್ರ ಫೋಟೋ ಎಲ್ಲ ಎತ್ತಿಟ್ಬಿಟ್ಟಿದ್ವಿ. ಮನೇಲಿ ಪೂಜೆ ಇಲ್ಲ, ಅದೇ ಏನೋ ಒಂಥರ ಮನೆಯೇ ಕಳೆನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆ ಧೂಪದ ಘಮ ಅದು ಏನೂ ಇಲ್ಲ, ಎಲ್ಲದೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟಿಗೆ ರೂಮ್ ಕ್ಲೀನ್ ಮಾಡೋಗೋಣ ಅಂತ ಅಂದ್ಕೊಂಡು ಬಂದೆ. ಫಸ್ಟ್ ವೀಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ರೀಸನ್ ಕರೆಂಟ್ ಇಲ್ಲ, ಆದ್ರೂ ಕೂಡ ಹೇಗೋ ಮಾಮೂಲಿ ಇದ್ದಿದ್ದ ಬೆಳಕಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಅಲ್ಲೂ ಕೂಡ ಮಂಚ ಎಲ್ಲ ಕ್ಲೀನ್ ಮಾಡಿಕೊಂಡು ಅದ್ರ ಮೇಲೆ ಬೆಡ್ ಹಾಕಿ, ಅದಕ್ಕೆ ಇನ್ನೊಂದು ಬೆಡ್ಶೀಟ್ ಹಾಕಿ, ಮತ್ತು ಅದ್ರ ಮೇಲೆ ಇನ್ನೊಂದು ಬೆಡ್ಶೀಟ್ ಹಾಕಿ, ಪಿಲ್ಲೋ ಕವರ್ಸ್ನೆಲ್ಲ ತೊಳೆದಾಕಿದ್ದೆ, ಡ್ರೈ ಆಗಿತ್ತು ಅದನ್ನೆಲ್ಲ ಹಾಕಿ, ಬೆಡ್ಶೀಟ್ ಎಲ್ಲ ತೊಳೆದಾಕಿದ್ದೆ, ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಈ ಕಡೆ ಈ ಬೆಡ್ಡನ್ನು ಕೂಡ ಕ್ಲೀನ್ ಮಾಡಿದೆ. ಎಲ್ಲ ಬೆಡ್ಶೀಟ್ ಆಗಿರ್ಬೋದು, ಪಿಲ್ಲೋ ಕವರ್ಸ್ ಆಗಿರ್ಬೋದು, ಎಲ್ಲದನ್ನು ಕೂಡ ವಾಶ್ ಮಾಡಾಕಿದೆ. ಡೀಪ್ ಕ್ಲೀನ್ ಅಲ್ವಾ, ಎಲ್ಲದೂ ನೀಟಾಗಿ ಕ್ಲೀನ್ ಆಗಿದೆ. ನಾನು ಏನೇ ಕೆಲಸ ಮಾಡೋಕೆ ಹೋದ್ರೂ ನನ್ನ ಪುಟಾಣಿ ನನ್ನ ಜೊತೆಗೆ ಇದ್ದೇ ಇರ್ತಾಳೆ, ಬಂದು ತಲೆ ತಿಂತಾನೇ ಇರ್ತಾಳೆ.
ಎಷ್ಟೇ ಕ್ಲೀನ್ ಮಾಡಿದ್ರೂ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಅದ್ರ ಸಂದಿ ಎಲ್ಲ ಧೂಳು ಹೋಗಿರುತ್ತೆ. ಹಾಗಾಗಿ ಎಲ್ಲದನ್ನು ಮತ್ತೆ ಇನ್ನೊಂದು ಸಲ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲದನ್ನು ನೀಟಾಗಿಯೇ ಕ್ಲೀನ್ ಮಾಡ್ತಾ ಬಂದೆ. ಇವತ್ತು ಸಂಡೇ, ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಿತ್ಯ ಕೂಡ ಸ್ಕೂಲಿಗೆ ರಜಾ ಇತ್ತು ಇವತ್ತು. 3 ಜನ ಸೇರಿಕೊಂಡು ಕ್ಲೀನ್ ಮಾಡ್ತಾಯಿದ್ವಿ. ಅವರಿಬ್ಬರೇನು ಎಲ್ಪ್ ಮಾಡ್ತಿಲ್ಲ. ಏನಾದ್ರೂ ತಂದುಕೊಡು ಅಂದರೆ ತಂದುಕೊಡ್ತಾರೆ, ಅಥವಾ ಇದನ್ನೇನಾದ್ರೂ ತೊಗೊಂಡೋಗಿ ಇಟ್ಬಾ ಅಂತಂದರೆ ಇಟ್ಟು ಬರ್ತಾರೆ. ಅಷ್ಟೇ ಕೆಲಸ ಅವ್ರದ್ದು. ಬೆಡ್ಶೀಟ್ ಎಲ್ಲ ವಾಶ್ ಮಾಡಿದ್ದೆಲ್ಲ ಡ್ರೈ ಆಗಿತ್ತಲ್ಲ, ಹಾಗಾಗಿ ಬೇರೆ ಬೇರೆ ಬೆಡ್ಶೀಟ್ ಎಲ್ಲ ಹಾಕಿ ನೋಡ್ತಾ ಇದ್ದೆ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಅರೇಂಜ್ ಮಾಡ್ತಾ ಇದ್ದೀನಿ. ಇನ್ನೂ ಒಂದು 2-3 ದಿನನಾದ್ರೂ ಬೇಕು ಮನೆ ಪೂರ್ತಿ ಅರೇಂಜ್ ಆಗೋದಕ್ಕೆ. ದೇವ್ರ ಮನೆ ಒಂದು ಮುಗಿಸ್ಕೊಟ್ಟಿದ್ದಿದ್ರೆ ಮನೆ ಒಳಗೆ ಕೆಲಸ ಅವ್ರದ್ದೆಲ್ಲ ಆಲ್ಮೋಸ್ಟ್ ಮುಗ್ದಿದ್ದಿತ್ತು. ನನಗೇನು ಅಷ್ಟೊಂದು ವ್ಯತ್ಯಾಸ ಅಂತ ಅನ್ನಿಸ್ತಿರ್ಲಿಲ್ಲ. ಅವ್ರು ಯಾವಾಗ ಬಂದ್ರೂ ಕೂಡ ಕೆಲಸ ಮುಗಿಸ್ಕೊಂಡು ಹೋಗ್ಬೋದಿತ್ತು. ಹಾಗೆ ಕಿಟಕಿಗಳಲ್ಲಿ ಗ್ರಿಲ್ ಇದ್ದಾವಲ್ಲ, ಅದಕ್ಕೆ ಪೇಂಟ್ ಮಾಡಬೇಕು. ಅಷ್ಟಿದೆ ಇನ್ನು ಮನೆ ಒಳಗೆ ಅಷ್ಟೇ. ಮನೆ ಒಳಗಂತೂ 90% ಕೆಲಸ ಮುಗ್ದೋಗ್ಬಿಟ್ಟಿದೆ. ಹಾಗೆ ಇದು ತೋಟದಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಕ್ಕಿ ಕಾಯೋದಕ್ಕೆ ಬಂದಿದ್ದೆ ಸಂಜೆ. ಮತ್ತೆ ಆ ಟೈಮಲ್ಲಿ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು, ಮನೇಲಿ ಮತ್ತೆ ಹೋದರೆ ಅಷ್ಟೇ ಕೆಲಸ ಕಾಯ್ತಾ ಇರುತ್ತೆ. ಹಾಗಾಗಿ ಇಲ್ಲೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದೇನು ಗಾಳಿ ಸೌಂಡ್ ಕೇಳಿಸ್ತಾ ಇದೆಯಾ ಅಥವಾ ಕ್ಲಿಯರ್ ಇದೆಯಾ ಗೊತ್ತಿಲ್ಲ, ಕೊಡೋದನ್ನು ಕೊಡ್ತಾಯಿದ್ದೀನಿ, ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಇಲ್ಲೇ. ಒಂದು ಸಮಾಧಾನ, ಇಷ್ಟು ಕ್ಲೀನ್ ಆಯ್ತಲ್ಲ ಅಂತ. ಬೆಳಗ್ಗಿಂದ ಸಂಜೆವರೆಗೂ ಇದೇ ಕೆಲಸ ಆಗಿಬಿಟ್ಟಿರುತ್ತೆ. ಮತ್ತು ಸಂಜೆ ಹಸ್ಬೆಂಡ್ ಮನೆಗೆ ಬಂದಮೇಲೆ ಇಬ್ಬರು ಐಟಮ್ಸ್ಗಳನ್ನು ಅದರ ಜಾಗಕ್ಕೆ ಜೋಡಿಸೋದು. ಇಲ್ಲಿ 3 ಕಾಟನ್ನು ಆಚೆಲೇ ಹಾಕಿದ್ದೀವಿ. ಇದನ್ನು ಒಂದು ತಗೊಂಡೋಗಿ ಒಳಗೆ ಹಾಕಬೇಕು. ಅಲ್ಲಿ ಸ್ವಲ್ಪ ಚೀಲಗಳೆಲ್ಲ ಇದೆ, ಅದನ್ನು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮನೆ ಒಳಗೆ ಇಷ್ಟೆಲ್ಲ ಮುಗಿಸ್ಕೊಂಡು ಬಂದೆ. ಮತ್ತು ಆಚೆ ನೋಡಿದ್ರಂತೂ ನೋಡೋದಕ್ಕೇ ಆಗ್ತಿರ್ಲಿಲ್ಲ. ನನಗೇ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಮತ್ತು ಇನ್ನವ್ರು ಕೆಲಸ ಮುಗಿಸೋವರೆಗೂ ಇದನ್ನು ಹಾಗೇ ಬಿಟ್ಟರೆ ಖಂಡಿತ ನೋಡೋಕ್ಕಾಗಲ್ಲ. ಹಾಗಾಗಿ ಎಲ್ಲದನ್ನು ಖಾಲಿ ಮಾಡಬೇಕು ಅಂತ ಅಂದ್ಕೊಂಡು ಏನೇನು ಬಟ್ಟೆ ಇತ್ತು ಅದನ್ನೆಲ್ಲ ತೊಳೆಯೋದಕ್ಕಾಗ್ತೆ. ಹಾಗೆ ಇವಾಗ ಏನು ಸ್ಟೂಲೆಲ್ಲ ನೋಡ್ತಾ ಇದ್ದೀರಾ, ಅದೆಲ್ಲದನ್ನು ಕೂಡ ತೊಳೆದು ಒಳಗೆ ಎತ್ತಿಡಬೇಕು. ಈ ಥರ ಇದೆ ಮನೆ ಮುಂದೆ. ಒಂದು ಸಲ ಪೇಂಟ್ ಮಾಡಿಸಿ ಮುಗಿಸ್ಬಿಟ್ರೆ ಸಾಕು ಅಂತ ಅನ್ನಿಸ್ಬಿಟ್ಟಿದೆ. ಖಂಡಿತ ಈಸಿ ಅಲ್ಲ. ಅದರಲ್ಲೂ ಲಗೇಜ್ ಜಾಸ್ತಿ ಇರೋ ಮನೆಗಳಲ್ಲಂತೂ ಪೇಂಟ್ ಮಾಡಿಸೋದು ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಎಲ್ಲದನ್ನು ಒಂದು ಸಲ ಕ್ಲೀನಾಗಿ ಕಸ ಎಲ್ಲ ಗುಡಿಸ್ಕೊಂಡೆ. ಮತ್ತು ನೆಲ ಎಲ್ಲ ಒರೆಸಿದ್ರೆ ಫುಲ್ ಕ್ಲೀನ್ ಆಗುತ್ತೆ. ಫಸ್ಟು ಎಷ್ಟಿತ್ತು ಕಸ ಅಂತ ಅಂದರೆ, ಅದು ಸಣ್ಣ ಮುತ್ತಲು ಬರುತ್ತಲ್ಲ ಅದರಲ್ಲಿ ಬಾಚೋ ಥರ ಇರಲಿಲ್ಲ. ಈ ಥರ ತುಂಬ್ಕೊಂಡೋಗಿ ಹಾಕಿದ್ದಾಯಿತು. ಮತ್ತಿನ್ನು ಹೂವಿನ ಗಿಡದ ಹತ್ರ ಎಲ್ಲ ಕ್ಲೀನ್ ಮಾಡಬೇಕು, ಅದು ಕೂಡ ಇದೆ. ಅಂದರೆ ಒಂದೇ ದಿನಕ್ಕೆ ಎಲ್ಲದನ್ನೂ ಮುಗ್ಸೋಕ್ಕಾಗಲ್ಲ, ಅಷ್ಟು ಎನರ್ಜಿನೂ ಕೂಡ ಇರಲ್ಲ. ಆದ್ರೂ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸಾಗಿ ಕೆಲಸ ಮಾಡ್ತಾನೆ ಇದ್ದೆ. ಸಂಜೆ 4 ಗಂಟೆಗೆ ಅಕ್ಕಿ ಕಾಯೋದಕ್ಕೆ ಹೋಗಬೇಕಿತ್ತು. ಅಲ್ಲಿವರೆಗೂ ಕೂಡ ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಅಷ್ಟು ಕೆಲಸ ಮಾಡಿದ್ದೀನಿ. ಮಾಡಿದ್ಗೂ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಮನೆ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇತ್ತು. 2 ಬೀರು ಮತ್ತು ಒಂದು ಮಂಚನ ಒಂದು ರೂಮಿಗೆ ಹಾಕಿದ್ವಿ. ಈ ಥರ ಒಂದೊಂದೇ ಕೆಲಸ ಆಯಿತು. ದಿವಾಂಕಾಟು ಬೆಡ್ಡು ಎಲ್ಲ ಒಂದೇ ಹತ್ರ ಇತ್ತು. ದಿವಾಂಕಾಟ್ ತೊಗೊಂಡೋಗಿ ಆಚೆಗೆ ಹಾಕಿದ್ವಿ 2-3 ಕೂಡ. ಈ ಥರ ಒಂದೊಂದೇ ಕೆಲಸ ಮುಗಿಸಿದ್ವಿ. ಮತ್ತು ಅದ್ರ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡಿ ಕ್ಲೀನ್ ಮಾಡೋದಕ್ಕೆ. ಅಂದರೆ ಪ್ರತಿದಿನ ಇದನ್ನೇ ಮಾಡ್ತೀನಿ ಅಂತಂದರೆ ಆಗಲ್ವಲ್ಲ. ಎಷ್ಟು ಬೇಗ ಮುಗಿಸ್ಬಿಡ್ತೀನಿ ಅಂತ ನನಗೂ ಕೂಡ ಅನಿಸಿದೆ. ಹಾಗೆ ಮುಗಿಸಿದ ಮೇಲೆ ಹೇಗೆ ಕಾಣಿಸುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ಹಾಗಾಗಿ ಬೇಗ ಮುಗಿಸ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಬೇಜಾರಾಗಬಾರ್ದು ಅಂದರೆ, ಒಂದು ನನ್ನ ಮಕ್ಕಳು ಇವತ್ತು ಜೊತೆಯಲ್ಲೇ ಮಾತಾಡ್ಕೊಂಡಿದ್ರು. ಇನ್ನೊಂದು ಸಾಂಗ್ ಕೇಳಿಕೊಂಡು ಕೆಲಸ ಮಾಡೋದು. ಕರೆಂಟು ಹೋಗಿ ಬಂದು ಮಾಡ್ತಿತ್ತು. ಕರೆಂಟ್ ಸರಿ ಇರಲಿಲ್ಲ ಇವತ್ತು. ಫೋನಲ್ಲೇ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡಿದ್ದಾಯಿತು. ವೇಸ್ಟ್ ಏನೆಲ್ಲ ಇತ್ತು ಅದನ್ನೆಲ್ಲ ಗಾಳಿಗೆಲ್ಲ ಆರೋಗುತ್ತೆ, ಮತ್ತು ಅದನ್ನು ಕ್ಲೀನ್ ಮಾಡಬೇಕು ಅಂತ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೆ. ಈ ಕಡೆ ಸ್ಟೂಲ್ ಅಂತೂ ನೋಡೋ ಥರನೇ ಇಲ್ಲ. ಎಲ್ಲ ಪೇಂಟ್ ಆಗಿಬಿಟ್ಟಿದೆ, ಧೂಳಾಗಿಬಿಟ್ಟಿದೆ. ಎಷ್ಟಿತ್ತು ಅಂದರೆ ಅದ್ರ ಮೇಲೆ ಮುಟ್ಟಿದರೆ ಹೆಸರು ಬರಿಬೋದಿತ್ತು, ಅಷ್ಟು ಇತ್ತು ಅದ್ರ ಮೇಲೆ ಧೂಳು. ಅದನ್ನೆಲ್ಲ ನೀಟ್ ಮಾಡಿ ಕ್ಲೀನ್ ಮಾಡಿಕೊಂಡೆ. 2 ಸ್ಟೂಲನ್ನು ಕೂಡ ತೊಳೆದು ಅದನ್ನು ಒಣಗೋದಕ್ಕಿಟ್ಟೆ. ಸ್ವಲ್ಪ ಡ್ರೈ ಆದಮೇಲೆ ಒಳಗೆ ತೊಗೊಂಡೋಗಿಡೋಣ ಅಂತ. ಈ ಥರ ಒಂದೊಂದೇ ಕೆಲಸ ಏನೇನು ಕಾಣಿಸುತ್ತೆ ಎಲ್ಲದನ್ನು ಕೂಡ ಮುಗಿಸಿದ್ದೀನಿ. ಮಧ್ಯ ಪಾತ್ರೆ ತೊಳೆಯೋದಾಗಿರ್ಬೋದು, ಅಡುಗೆ ಮಾಡೋದಾಗಿರ್ಬೋದು, ಮಧ್ಯಾಹ್ನಕ್ಕೆ ಊಟ ಆದಮೇಲೆ ಮತ್ತೆ ಪಾತ್ರೆ ತೊಳೆಯೋದು. ಪಾತ್ರೆ ಅಂತೂ ಇದ್ದೇ ಇರುತ್ತಲ್ವ. ಮಧ್ಯೆ ಬೇಜಾರಾಯಿತು ಅಂತ ಒಂದು ಸಲ ಕಾಫಿ ಮಾಡ್ಕೊಂಡು ಕುಡಿದೆ. ಈ ಥರ ಕೆಲಸ ಸಾಕ್ತಾನೆ ಇತ್ತು. ಬಟ್ ಎಲ್ಲದನ್ನೂ ವೀಡಿಯೋ ಮಾಡಿಲ್ಲ. ಯಾವ್ದು ಮಾಡಬೇಕು ಅಂತ ಅನ್ನಿಸ್ತು ಅಂಥದ್ದನ್ನು ವೀಡಿಯೋ ಮಾಡಿದ್ದೀನಿ. ನಿಮಗಿಷ್ಟ ಆಯಿತಾ, ಬೋರ್ ಆಯಿತಾ, ಬರೀ ಕೆಲಸದ್ದೇ ನೋಡಿ ಬೇಜಾರಾಯಿತಾ, ಅಥವಾ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ, ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಹಾಗೆ ಹುಣಸೆಹಣ್ಣು ತಂದಿದ್ದು ಹಾಗೇ ಇತ್ತು. 2 ಥರದ ಹುಣಸೆಹಣ್ಣು ಇರುತ್ತೆ, ಹೊಸ ಹುಣಸೆಹಣ್ಣು ಮತ್ತು ಹಳೆ ಹುಣಸೆಹಣ್ಣು. ನಾನು ಹಳೆ ಹುಣಸೆಹಣ್ಣು ಇದ್ರೂ ಕೂಡ ಅದನ್ನು ವೇಸ್ಟ್ ಮಾಡಲ್ಲ, ಅದನ್ನು ಹಾಗೇ ಇಟ್ಕೊಂಡಿರ್ತೀನಿ. ಒಂದು ತಾಮ್ರದ ಪಾತ್ರೆ ತೊಳೆಯೋದಕ್ಕಾಗತ್ತೆ. ಇನ್ನೊಂದು ನನಗೆ ಪುಳಿಯೋಗರೆ ಎಲ್ಲ ಮಾಡಿದಾಗ ಹೊಸ ಹುಣಸೆಹಣ್ಣಿಗಿಂತ ಹಳೆ ಹುಣಸೆಹಣ್ಣು ಚೆಂದ.
ಗೊಜ್ಜು ತುಂಬ ಕಪ್ಪು ಕಾಣಿಸುತ್ತಲ್ಲ, ನನಗೆ ಅದು ತುಂಬ ಇಷ್ಟ ಆಗುತ್ತೆ. ಅಷ್ಟೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಮತ್ತು ಒಳಗೆ ನೋಡಿದರೆ ಒಂದು ರೂಮ್ ಇಷ್ಟು ಐಟಮ್ಸ್ ಇತ್ತು, ಅದನ್ನೆಲ್ಲ ಆಚೆಗೆ ಹಾಕಿ ಒಂದೊಂದೇ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನೇನು ಟೈಮ್ ಆಯಿತು, ಮತ್ತು ಅಕ್ಕಿ ಕಾಯೋದಕ್ಕೆ ಹೋಗಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಸ್ವಲ್ಪ ಜಾಸ್ತಿನೇ ಪಾತ್ರೆ ಎಲ್ಲ ತೊಳೆಯೋದಿತ್ತು. ಪಾತ್ರೆ ಎಲ್ಲ ತೊಳ್ಕೊಂಡು ಬಂದು ಹಸುಗಳನ್ನ ತೊಗೊಂಡೋಗಿ ತೋಟ ಕಟ್ಟಿ ಕಾಫಿ ಮಾಡಿಕೊಂಡು ಕುಡಿದು ಇವಾಗ ಏನು ತಿಂಡಿ ಮಾಡೋಣ ಅನ್ನೋದೇ ಒಂದು ದೊಡ್ಡ ಯೋಚನೆ. ನೆನ್ನೆನೂ ರೊಟ್ಟಿ ಮಾಡಿದ್ದೆ, ಮೊನ್ನೆ ರೊಟ್ಟಿ ಮಾಡಿದ್ದೆ. ಹಾಗಾಗಿ ಇವತ್ತೇನಾದರೂ ಬೇಗ ಆಗೋ ಥರ ಮಾಡಬೇಕು, ಕೆಲಸ ಜಾಸ್ತಿ ಇದೆ ಅಂತ ಅಂದ್ಕೊಂಡೆ. ರೈಸ್ ಐಟಮ್ ಆದರೆ ಬೇಗನೆ ಆಗುತ್ತೆ, ಹಾಗಾಗಿ ರೈಸ್ ಐಟಮೇ ಮಾಡಿದ್ದಾಯಿತು. ಮತ್ತು ಸ್ವಲ್ಪ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಇವತ್ತು ಇದನ್ನು ಕ್ಲೀನ್ ಮಾಡೋ ಪ್ಲ್ಯಾನ್ ಇರಲಿಲ್ಲ. ಕ್ಲೀನ್ ಮಾಡೋ ಥರ ಇದ್ದಿದ್ರೆ ಇದನ್ನೆಲ್ಲ ಕೆಲಸ ಮುಗಿಸಿ ಲಾಸ್ಟಿಗೆ ನಾನು ಫ್ರೆಶ್ ಅಪ್ ಆಗ್ತಿದ್ದೆ. ನನಗೆ ಆ ಥರ ತಲೆ ಸ್ನಾನ ಎಲ್ಲ ಮಾಡಿದ ಮೇಲೆ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಬೇಜಾರಾಗುತ್ತೆ. ಎಲ್ಲ ಕ್ಲೀನ್ ಆದಮೇಲೆ ಸ್ನಾನ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಬಟ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಕೆಲಸನ ಶುರು ಮಾಡಿಕೊಂಡೆ. ಕೆಲಸ ಶುರು ಮಾಡಿದೆ, ಅಷ್ಟರಲ್ಲಿ ಕರೆಂಟ್ ಹೋಯ್ತು. ಇವಾಗಂತೂ ಎಷ್ಟು ಸಲ ಕರೆಂಟ್ ತೆಗಿತಾರೆ ಅನ್ನೋದೇ ಗೊತ್ತಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಅದೆಷ್ಟೋ ಸಲ ಹೋಗಿ ಬಂದಿರುತ್ತೋ ಗೊತ್ತಿಲ್ಲ. ನಾನು ಯಾವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಕರೆಕ್ಟಾಗಿ ಕರೆಂಟ್ ಹೋಗಿರುತ್ತೆ. ಮಾಡೋದು ಬೇಡ ಅಂತ ಅಂದ್ಕೊಂಡೆ, ಯಾವ ಥರ ಬರುತ್ತೆ ನೋಡೋಣ ಅಂತ ಅಂದ್ಕೊಂಡು ಅದೇ ಬೆಳಕಲ್ಲಿ ವೀಡಿಯೋ ಮಾಡಿದ್ದೀನಿ. ಈ ಕೆಲಸ ಮುಗಿಸೋ ಅಷ್ಟರಲ್ಲಿ ನೋಡೋದಕ್ಕೆ ಸಿಂಪಲಾಗಿ ಕಾಣಿಸುತ್ತೆ. ಅದರಲ್ಲಿ ಏನು ಗ್ಲಾಸ್ ಐಟಮ್ಸ್ ಎಲ್ಲ ಏನಿತ್ತು ಅದನ್ನೆಲ್ಲ ಇನ್ನೊಂದು ಸಲ ವಾಶ್ ಮಾಡಿ ಇಟ್ಟಿದ್ದೆ. ಮತ್ತು ಇನ್ನೊಂದು ಸಲ ವಾಶ್ ಮಾಡಿ ಎಲ್ಲ ಡ್ರೈ ಆಗೋದಕ್ಕೆ ಇಟ್ಟಿದ್ದೀನಿ. ಮತ್ತು ಅಷ್ಟರಲ್ಲಿ ಕರೆಂಟ್ ಬಂದು ಶೋಕೇಸ್ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಸಿಕ್ಕಾಬಟ್ಟೆ ಅಂದರೆ ಲಪ ಹಾಕಿದ್ವಲ್ಲ ಅದ್ರ ಧೂಳೆ ಸಿಕ್ಕಾಬಟ್ಟೆ ಇತ್ತು. ಮತ್ತು ಗಾರೆ ಕೆಲಸ ಮಾಡಿಸಿದ್ವಲ್ಲ ಅದ್ರ ಧೂಳು ಸರಿಯಾಗಿತ್ತು. ಹೇಗೆ ಅಂತಂದರೆ ಮುಟ್ಟಿದ್ರೆ ಹೆಸರು ಬರಿಬೋದಿತ್ತು, ಆ ರೇಂಜಿಗಿತ್ತು. ಎಲ್ಲದನ್ನು ಎರಡೆರಡು ಸಲ ಮೂರು ಸಲ ನೀರು ಚೇಂಜ್ ಮಾಡಿಕೊಂಡು ವಿಡಿಯೋ ಕಟ್ ಮಾಡಿದ್ದೀನಿ. ಬಟ್ ನಾನು ನೀರು ಚೇಂಜ್ ಮಾಡಿರೋದು ಅದನ್ನು ಕೂಡ ತೋರಿಸಿಲ್ಲ. ಒಂದು ಸಲ ಬಟ್ಟೆ ಎಲ್ಲ ವಾಶ್ ಮಾಡ್ಕೊಂಡು ಬಂದೆ. ಅದು ಬಟ್ಟೆನೇ ಬೇಡ ಅಂತ ಒಂದು ಸಲ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ. ಮತ್ತು ಇನ್ನೊಂದು ಸಲ ಒರೆಸಿದ್ರೂ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡು ಅದನ್ನ ಮತ್ತೆ 2-3 ಸಲ ಎಲ್ಲ ಚೆನ್ನಾಗಿ ಶಾಂಪಲ್ಲೆಲ್ಲ ವಾಶ್ ಮಾಡ್ಕೊಂಡು ಬಂದು ಇವಾಗೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾಯಿತ್ತು ಕ್ಲೀನ್ ಆದಮೇಲೆ. ಬಟ್ ಕ್ಲೀನ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಟೈಮ್ ತೊಗೊಂಡಿದ್ದೀನಿ. ಇದು ನಿಜ ಅಷ್ಟೊಂದೇನು ಕಷ್ಟವಾದ ಕೆಲಸ ಅಲ್ಲ. ಬಟ್ ನನಗೆ ಮೆಂಟಲಿ ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತಿತ್ತು. ಸ್ವಲ್ಪ ಮಿಸ್ ಆದರೆ ಗ್ಲಾಸ್ ಒಡೆದೋಗುತ್ತೆ, ಸ್ವಲ್ಪ ಇದಾದ್ರೂ ಕೂಡ ಇಟ್ಕೊಂಡ್ರೂ ಗ್ಲಾಸ್ ಪೀಸ್ ಆಗುತ್ತೆ. ಹಾಗಾಗಿ ಇದ್ಯಾವುದೂ ಗ್ಲಾಸನ್ನು ಹಾಗೇ ಒರೆಸಿಡೋ ಥರ ಇರಲಿಲ್ಲ. ಹಾಗಾಗಿ ಎಲ್ಲದನ್ನು ಕೂಡ ನೀಟಾಗಿಯೇ ತೊಳೆದು ಡ್ರೈ ಆಗೋದಕ್ಕೆ ಇಟ್ಟಿದ್ದೆ. ಇನ್ನೊಂದು ಸಲ ಒಣ ಬಟ್ಟೆಲಿ ಒರೆಸಿ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ಅದ್ರ ಮಧ್ಯೆ ನನ್ನ ಹಸ್ಬೆಂಡ್ ಕರೆದ್ರು, ಸ್ಟೋರ್ ರೂಮ್ ಕ್ಲೀನ್ ಮಾಡೋಣ ಅಂತ ಕರೆದ್ರು. ಐಟಮ್ಸ್ ಅದರೊಳಗೆ ಎಷ್ಟಿತ್ತು ಅಂತಂದರೆ ಹೇಳ್ಬಾರ್ದು. ಪಕ್ಕದಲ್ಲೇ ಅಂಡೆ ಒಲೆ ಸ್ನಾನ ನೀರೊಲೆ ಇರೋದ್ರಿಂದ ಸಿಕ್ಕಾಬಟ್ಟೆ ಹೊಗೆ ಆಗಿಬಿಟ್ಟಿತ್ತು. ಅದನ್ನು ಕೈಯಲ್ಲೇನಾದ್ರೂ ಕ್ಲೀನ್ ಮಾಡೋದಾದರೆ ಇಬ್ಬರು 2-3 ದಿನ ಆದ್ರೂ ಕ್ಲೀನ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಪವರ್ ಸ್ಪ್ರೇ ಬರುತ್ತಲ್ಲ ನೀರಲ್ಲಿ, ತುಂಬ ವೆಹಿಕಲೆಲ್ಲ ಕ್ಲೀನ್ ಮಾಡ್ತಾರಲ್ಲ, ಅದು ಸ್ಪ್ರೇಯರ್ ತೊಗೊಂಡು ಬಂದು ಕ್ಲೀನ್ ಮಾಡಿದ್ದಕ್ಕೆ ತುಂಬ ನೀಟಾಗಿ ಕ್ಲೀನ್ ಆಯಿತು. ನಾನು ಅದನ್ನು ಯಾವುದೂ ವೀಡಿಯೋ ಮಾಡಲಿಲ್ಲ. ಅದೇ ಕೆಲಸ 2 ಗಂಟೆ ಮಾಡಿದ್ದೀವಿ ಇಬ್ಬರು. ಏನಾದ್ರೂ ಕೈಯಲ್ಲಿ ಮಾಡಬೇಕು ಅಂತಂದರೆ 2-3 ದಿನ ಆದ್ರೂ ಆಗ್ತಿರಲಿಲ್ಲ. ಅಷ್ಟು ನೀಟಾಗಿ ಎಷ್ಟು ಹೈಟ್ ಇದ್ರೂ ಪರವಾಗಿಲ್ಲ, ತುಂಬ ಫೋರ್ಸಾಗಿ ಹೋಗುತ್ತೆ. ಏನು ಹೊಗೆ ಥರ ಕಪ್ಪಾಗಿತ್ತು ಮತ್ತು ಧೂಳೆಲ್ಲ ಏನಿತ್ತು ಅದೆಲ್ಲ ಕ್ಲೀನ್ ಮಾಡಿದ್ವಿ. ಅದು ನೀಟಾಗಿ ಕ್ಲೀನ್ ಆಯಿತು. ಮತ್ತೆ ವಾಪಸ್ ಬಂದು ಏನು ಕೆಲಸ ಅರ್ಧಕ್ಕೆ ನಿಲ್ಲಿಸೋಗಿದ್ದೆ, ಶೋಕೇಸ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಕೆಲವೊಂದು ಕೆಲಸಗಳನ್ನು ಮನುಷ್ಯರು ಮಾಡಿದರೆ ತುಂಬ ನೀಟಾಗಿ ಮಾಡ್ತಾರೆ. ಬಟ್ ಕೆಲವೊಂದು ಕೆಲಸಗಳನ್ನು ಮಿಷಿನ್ ಮಾಡಿದರೆ ತುಂಬ ನೀಟಾಗಿ ಮಾಡುತ್ತೆ. ಅದಕ್ಕೆ ಎಕ್ಸಾಂಪಲ್ ಇದೇನೆ. ಎಷ್ಟು ಡಸ್ಟ್ ಇತ್ತು, ಎಷ್ಟು ಮಸಿ ಆಗಿಬಿಟ್ಟಿತ್ತು ಅಂತ ಅಂದರೆ ವೈಟ್ ಕಲರ್ ಪೇಂಟು ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿತ್ತು. ಅದರಲ್ಲೇ ಯೋಚನೆ ಮಾಡ್ಬೋದು ಎಷ್ಟು ಹೊಗೆ ಆಗಿಬಿಟ್ಟಿತ್ತು, ಎಷ್ಟು ಅದ್ರ ಮೇಲೆ ಕಪ್ಪು ಕಲೆ ಕೂತಿತ್ತು ಅಂತ. ಎಷ್ಟು ಕಡಿಮೆ ನೀರಲ್ಲಿ ತುಂಬ ಅಂದರೆ ತುಂಬ ನೀಟಾಗಿ ಕ್ಲೀನ್ ಆಯಿತು. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಅದೇ ಹೇಳಿದ್ನಲ್ಲ, ನಾವು ಕೈಯಲ್ಲಿ ಮಾಡ್ತೀವಿ ಅಂತಂದರೆ 2-3 ದಿನ ಆದ್ರೂ ಆಗ್ತಿರ್ಲಿಲ್ಲ. ಆ ಥರ ಆಗಿಬಿಟ್ಟಿತ್ತು. ಅದೆಲ್ಲ ಕ್ಲೀನ್ ಮಾಡ್ಕೊಂಬಂದೆ. ಆಮೇಲೆ ಮತ್ತೆ ಈ ಕೆಲಸ ಉಳ್ಕೊಂಡಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಮತ್ತೆ ಶುರು ಮಾಡಿದೆ. ಇಷ್ಟೆಲ್ಲ ಕೆಲಸ ಮಾಡ್ತಾ ಮಧ್ಯೆ ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿತ್ತು. ಅಂತಂದರೆ ಇದು ಬಾಡಿಗೆ ಪೇಯ್ನ್ ಆಗುವಂತಹ ಕೆಲಸ ಅಲ್ಲ, ಬಟ್ ಮೆಂಟಲಿ ತುಂಬ ಸ್ಟ್ರೆಸ್ ಅಂತ ಅನ್ನಿಸ್ತಾಯಿತ್ತು. ಅಂದರೆ ಆವಾಗವಾಗ ಕ್ಲೀನ್ ಮಾಡ್ತಾಯಿದ್ರೆ ಕ್ಲೀನಾಗಿರುತ್ತೆ. ಇಷ್ಟೊಂದೇನು ಕಷ್ಟ ಅಂತ ನನಗೆ ಅನ್ನಿಸ್ತಾ ಇರಲಿಲ್ಲ. ಬಟ್ ಇದನ್ನು ಒಂದು 5-6 ತಿಂಗಳಿಂದ ಹಾಗೇ ಬಿಟ್ಬಿಟ್ಟಿದ್ದೆ. ಪೇಂಟಿಂಗಿಂದು ಮತ್ತು ಗಾರೆ ಕೆಲಸದ್ದು ಮತ್ತು ಇವಾಗ ಲಪ ಹಾಕಿರೋದು ಎಲ್ಲ ಧೂಳು ನೀಟಾಗೋ ಕೂತ್ಕೊಂಡ್ಬಿಟ್ಟಿತ್ತು. ಎಷ್ಟೇ ಕ್ಲೀನ್ ಮಾಡಿದ್ರೂ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನೀಟಾಗೇ ಮಾಡಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಅಂದ್ಕೊಂಡು ಸಮಾಧಾನವಾಗಿ ಹೇಳಿದ್ನಲ್ಲ, ನೀರೆಲ್ಲ ಚೇಂಜ್ ಮಾಡ್ತಾ ಬಟ್ಟೆ ಎಲ್ಲ ವಾಶ್ ಮಾಡ್ತಾ ಮತ್ತೆ ಅದನ್ನು ನೀಟಾಗಿ ಕ್ಲೀನ್ ಮಾಡಿದೆ. ಕ್ಲೀನ್ ಆದಮೇಲೆ ತುಂಬಾ ನೀಟಾಗಿ ಕಾಣಿಸ್ತಾಯಿತ್ತು. ಮತ್ತು ಇನ್ನೊಂದು ಸಲ ಅಷ್ಟೊಂದು ಧೂಳಾಗೋದಕ್ಕೆ ನಾನು ಬಿಡೋದಿಲ್ಲ. ಆವಾಗವಾಗ ಕ್ಲೀನ್ ಮಾಡ್ತೀನಿ. ಅಷ್ಟೊಂದು ಕಷ್ಟ ಅಂತಲೂ ಅನಿಸಲ್ಲ, ಬೇಗನೆ ಆಗೋಗುತ್ತೆ. ಅದೇ ಹೇಳಿದ್ನಲ್ಲ, ಧೂಳು ಜಾಸ್ತಿ ಇದ್ದಿದ್ದ ಕಾರಣ ಆ ಥರ ಆಯಿತು. ಈ ಥರ ಕೆಲಸಗಳು ಸಾಗ್ತಾಯಿದೆ. ಒಂಥರ ಸ್ಟ್ರೆಸ್ ಅಂತ ಅನಿಸಿದ್ರು ಕ್ಲೀನ್ ಎಲ್ಲ ಆದಮೇಲೆ ನೋಡೋದಕ್ಕೇನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಇವಾಗ ಏನೇ ಕೆಲಸ ಮಾಡಿದೆ
ಬೆಳಗ್ಗೆಯಿಂದ ಸಂಜೆವರೆಗೂ ಟೈಮ್ ಪಾಸ್ ಮಾಡಿ ಮನೆ ತುಂಬ ಅದೇ ಗಲೀಜು, ರೋಸು, ಡಸ್ಟು, ಧೂಳು ಎಲ್ಲ ನೋಡ್ತಾ ಇದ್ದರೆ ಸ್ಟ್ರೆಸ್ ಅಂತ ಅನಿಸುತ್ತೆ. ಅದೇ ಬೆಳಗ್ಗಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಮನೆ ನೀಟಾಗಿ ಕಾಣಿಸುತ್ತೆ ಅಂತಂದರೆ ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ ಇವಾಗ ಎಲ್ಲದನ್ನು ಕೂಡ ಕ್ಲೀನ್ ಮಾಡಿ ಜೋಡಿಸಿದ್ದಾಯಿತು. ಎಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಇನ್ನೊಂದು ಕ್ಯಾಮ್ರಾ ಬುಕ್ ಮಾಡಿದ್ವಿ, ಅದು ಕೂಡ ಫೈನಲಿ ಬಂತು. 3-4 ಡೇಸಿಂದ ವೆಯ್ಟ್ ಮಾಡ್ತಾಯಿದ್ವಿ. ಅದನ್ನು ಅನ್ಪ್ಯಾಕ್ ಮಾಡಿದ್ದಾಯಿತು. ಬಂತು ಅಂತ ಒಂದು ಕಡೆ ಖುಷಿ ಆಯಿತು, ಬಟ್ ಅದು ಬರಬೇಕಾದ್ರೆ ಡ್ಯಾಮೇಜ್ ಆಗಿಬಿಟ್ಟಿತ್ತು. ಅವ್ರಿಗೆ ಹೇಳಿದ್ವಿ ಈ ಥರ ಡ್ಯಾಮೇಜ್ ಆಗಿ ಬಂದಿದೆ ಅಂತ. ಅವರು ರಿಟರ್ನ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಮತ್ತೆ ರಿಟರ್ನ್ಗೆ ಹಾಕಬೇಕು, ಮತ್ತು ಬೇರೆದನ್ನು ಅವ್ರು ಕಳಿಸ್ತಾರೆ. ದಾಳಿಂಬೆ ಹತ್ರಕ್ಕೇ ಇನ್ನೊಂದು ಬೇಕಿತ್ತು ಅಂತ ಬುಕ್ ಮಾಡಿದ್ವಿ. ಒಂದಿದೆ, ಅದ್ರ ಜೊತೆಗೆ ಇನ್ನೊಂದು ಬೇಕು ಅಂತ ತೊಗೊಂಡಿದ್ವಿ. ಬಂತು ಅಂತ ಖುಷಿ ಆಯಿತು, ಬಟ್ ಅದು ಹೇಳಿದ್ನಲ್ಲ ಸ್ವಲ್ಪ ಡ್ಯಾಮೇಜ್ ಇತ್ತು ಅಂತ ರಿಟರ್ನ್ಗೆ ಹಾಕ್ತೀವಿ. ಇನ್ನೇನು ಒಂದು 3-4 ಡೇಸ್ ಮತ್ತೆ ವಾಪಸ್ ಬರುತ್ತೆ. ಅದು ಎಷ್ಟೋ ಹೊತ್ತು ಅದು ಆ ಥರ ಟೈಮ್ ತೊಗೊಳ್ತು. ಈ ಥರ ಒಂದೇ ಕೆಲಸ ಮಾಡೋದಕ್ಕೆ ಆಗ್ತಾನೆ ಇಲ್ಲ. ಇದೊಂದು 1/2 ಅವರ್ ಮೇಲಾಯಿತು. ಬೆಳಗ್ಗೆನೇ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟಿದ್ದೆ. ಜಾಸ್ತಿ ಇದೆ ಅಂತ ಹೇಳಿದ್ನಲ್ಲ, ಇದೇ ಪಾತ್ರೆಗಳೆಲ್ಲ ಇತ್ತು. ಅದನ್ನು ವಾಶ್ ಮಾಡಿಟ್ಟಿದ್ದೆ. ಡ್ರೈ ಆದಮೇಲೆ ಮತ್ತಿನ್ನೊಂದು ಸಲ ಎಲ್ಲದನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರಿನೋವೇಷನ್ ಮಾಡಿಸಿದ್ರಲ್ಲ, ಅದ್ರ ಕಾಸ್ಟ್ ಎಷ್ಟಾಯಿತು ಅಂತ ಕಮೆಂಟ್ಸಲ್ಲಿ ಅವಾಗಿಂದನೂ ಕೇಳ್ತಾಯಿದ್ರಿ. ನಾನು ಹೇಳ್ತಾ ಇದ್ದೆ ಅದು ಮನೇದು ಮುಗೀಲಿ, ನಂತರ ಎಲ್ಲದನ್ನು ವ್ಲಾಗಲ್ಲಿ ಡೀಟೇಲಾಗಿ ಹೇಳ್ತೀನಿ ಅಂತ. ಮತ್ತು ನೆನ್ನೆನೋ ಮೊನ್ನೆನೋ ಮತ್ತೊಂದು ಕಮೆಂಟ್ ಬಂದಿತ್ತು, ಮತ್ತು ರಿನೋವೇಷನ್ ಕಾಸ್ಟ್ ಎಷ್ಟಾಯಿತು ಹೇಳಿ ಅಂತ. ಆಲ್ಟ್ರೇಷನ್ ಮಾಡಿಸಿದ್ವಲ್ಲ ಮನೆಯದು, ಆ ಥರ ತೀರಾ ಖರ್ಚು ಮಾಡಿ ಮಾಡಬೇಕಂತೇನಿಲ್ಲ, ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ಮಾಡಿದ್ವಿ. 1.5 ಲಕ್ಷ ಆಯಿತು ಅದರದ್ದು ಕಾಸ್ಟು. ನನಗೆ ಅಷ್ಟೊಂದು ಆಗುತ್ತೆ ಅಂತ ಫಸ್ಟ್ ಗೊತ್ತಿರಲಿಲ್ಲ, ಸಿಂಪಲ್ಲಾಗೇ ಮಾಡಬೇಕು ಅಂತ ಮಾಡಿದ್ದು. ತುಂಬ ಏನು ಚೇಂಜಸ್ ಮಾಡಿಲ್ಲ ಅಂತಂದ್ರೂ ಮೇಯ್ನ್ ಏನು ಬೇಕೋ ಅದನ್ನು ಚೇಂಜಸ್ ಮಾಡಿದ್ವಿ. ಇವಾಗೇನೋ ಒಂಥರ, ಇವಾಗಲೂ ಒಂಥರ ಚೆನ್ನಾಗಿದೆ. ಮುಂಚೆನೂ ಅದೊಂಥರ ಲುಕ್ಕಿತ್ತು, ಇವಾಗಿಂದ ಒಂಥರ ಲುಕ್ಕಿದೆ. ಚೆನ್ನಾಗಿದೆ, ಎರಡೂ ಚೆನ್ನಾಗಿದೆ. ಒಂಥರ ಹೊಸ ಮನೆ ಥರ ಫೀಲ್ ಕೊಡ್ತಾ ಇದೆ. ಅಂತಂದರೆ ಇವಾಗ ಪೇಂಟ್ ಆಗಿದ್ದು ಮತ್ತು ಇದು ಜಾಗ ಎಲ್ಲ ಚೇಂಜ್ ಆಯ್ತಲ್ಲ, ಹಾಗಾಗಿ ನನಗೇನೋ ಒಂಥರ ಹೊಸ ಮನೆ ಥರ ಫೀಲ್ ಕೊಡ್ತಾ ಇದೆ. ಅಷ್ಟೇ. ಅದು ನಿಮಗೂ ಗೊತ್ತು, ಇವಾಗೆಲ್ಲ ಬೇಕಾದರೆ ಐಟಮ್ಸ್ ತರೋದು ಕಷ್ಟ, ಅದ್ರ ಜೊತೆಗೆ ಅವ್ರ ಕೆಲಸ ಮಾಡಿಸೋದು ಕಷ್ಟ. ತುಂಬಾ ಕಾಸ್ಟ್ಲಿ ಇರುತ್ತೆ ಅವ್ರದ್ದು. ಏನು ಸ್ಯಾಲ್ರಿ ಏನಿರುತ್ತೆ ತುಂಬ ಕಾಸ್ಟ್ಲಿ ಇರುತ್ತೆ. ಅದು ಎಲ್ಲ ಸೇರಿ ಅಷ್ಟು ಅಮೌಂಟ್ ಆಯಿತು. ಪೇಂಟಿಂದೆಲ್ಲ ಮುಗಿದ್ಮೇಲೆ ಅದ್ರದ್ದು ಸಪ್ರೇಟ್ ವಿಡಿಯೋ ಮಾಡಿ ಹೇಳ್ತೀನಿ. ಇಷ್ಟೇ ಸಾಕು ಅಂತ ಅಂದ್ಕೊಳ್ತೀನಿ. ಇದ್ರ ಬಗ್ಗೆ ಡೀಟೇಲ್ ಆಗಿರ್ಬೋದು. ಅವ್ರಿಗೆ ಕೊಟ್ಟಿದ್ದ ಸ್ಯಾಲ್ರಿ, ಇನ್ನೊಂದು ಹೊಸ ಬಾಗಿಲು ನೀಲ ಮಾಡಿಸಿದ್ವಲ್ಲ ಅದ್ರದ್ದು, ಮತ್ತು ಸಿಮೆಂಟು, ಡಸ್ಟು, ಈ ಥರ ಅದಕ್ಕೆ ಸ್ವಲ್ಪ ಐಟಮ್ಸ್ ಬೇಕಿತ್ತಲ್ಲ, ಅದು ಇಷ್ಟೆಲ್ಲ ಖರ್ಚು ಸೇರಿ ಅಷ್ಟಾಯಿತು. ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ಖಂಡಿತ ಸೊಪ್ಪಿತ್ತು, ಸಾಂಬಾರು ಮಾಡೋವಷ್ಟು ಎನರ್ಜಿ ಇರಲಿಲ್ಲ. ಬೇಗ ಆಗಲಿ ಅಂತ ಮೊಸರು ಸಾರು ಮಾಡ್ತಾಯಿದ್ದೀನಿ. ಜಸ್ಟ್ ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ. ಒಂದು ಸಣ್ಣ ಪಾತ್ರೆ ತೊಗೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಎಣ್ಣೆ, ಒಣಮೆಣ್ಸಿನ್ಕಾಯಿ, ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳೋದು. ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೆ ಒಗ್ಗರಣೆ ತಣ್ಣಗಾಗಬೇಕು. ಅದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪೌಡರನ್ನು ಹಾಕಿದ್ದೀನಿ. ಒಗ್ಗರಣೆ ತಣ್ಣಗಾದ್ಮೇಲೆ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು. ಹಸಿ ಈರುಳ್ಳಿ ಹೆಚ್ಚಾಕೊಂಡ್ರೆ ಮತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹಪ್ಳ ಸುಟ್ಕೊಂಡಿದ್ದಾಯಿತು. ಹಪ್ಳ ಇದ್ರಂತೂ ಈ ಸಾಂಬಾರು ತುಂಬ ಟೇಸ್ಟ್ ಕೊಡುತ್ತೆ. ಸಂಜೆಗೆ ಸೊಪ್ಪಿನ ಸಾಂಬಾರು ಮಾಡಬೇಕು. ಇಬ್ಬರಿಗೆ 1 ಟೈಮಿಗೆ ಆಗುವಷ್ಟು ಅಷ್ಟೇ ನಾನು ಮಾಡಿರೋದು. 2 ಟೈಮಿಗೆ ಮಾಡಿದರೆ ಚೆನ್ನಾಗಿರೋದಿಲ್ಲ. 1 ಟೈಮಿಗೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಬೇಗನೆ ಆಗುತ್ತೆ. ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಕಡಲೆನ ರುಬ್ಬಿ ಬೇಕಾದ್ರೂ ಹಾಕ್ಬೋದು, ಅದು ಇನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಕರೆಂಟ್ ಇರಲಿಲ್ಲ, ನನಗೆ ಅಷ್ಟೊಂದು ಪೇಷನ್ಸ್ ಕೂಡ ಇರಲಿಲ್ಲ, ಹಾಗಾಗಿ ಜಸ್ಟ್ ಒಗ್ಗರಣೆ ಕೊಟ್ಕೊಂಡಿದ್ದಷ್ಟೇ. ಅಡುಗೆ ಎಲ್ಲ ರೆಡಿ ಆಯಿತು, ಊಟ ಮಾಡಿದ್ವಿ. ನನ್ನ ಮಗಳು ಇನ್ನೂ ಎದ್ದಿಲ್ಲ, ಎದ್ದೋಳ್ತಾಳೆ ಅಂತ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಊಟಕ್ಕೆ. ಬಟ್ ಅವ್ರು ತೋಟಕ್ಕೆ ಹೋಗಬೇಕಿತ್ತು, ಹಾಗಾಗಿ ಊಟ ಎಲ್ಲ ಮಾಡಿ ಮುಗಿಸಿದ್ದಾಯಿತು. ಲಡ್ಡು ಎದ್ಮೇಲೆ ಮತ್ತು ಅವಳಿಗೆ ಸಪ್ರೇಟಾಗಿ ಊಟ ಮಾಡಿಸ್ತೀವಿ. ಅವಳು ಸಪ್ರೇಟಾಗಿ ಊಟ ಮಾಡೋದಕ್ಕಿಂತ ನಮ್ಮ ಜೊತೆ ಊಟ ಮಾಡೋದಕ್ಕೆ ತುಂಬ ಇಷ್ಟಪಡ್ತಾಳೆ. ಹಾಗಾಗಿ ನಾವು ಯಾವಾಗ್ಲೂ ಬೆಳಗ್ಗೆ ಸಂಜೆ 4 ಜನ ಒಟ್ಟಿಗೆ ಊಟ ಮಾಡ್ತೀವಿ. ಮಧ್ಯಾಹ್ನ 3 ಜನ ಒಟ್ಟಿಗೆ ಊಟ ಮಾಡಿದ್ವಿ. ಇವಾಗ ಆಚೆ ಕಡೆ ಶೋಕೇಸ್ ಏನಿತ್ತು ಅದನ್ನು ಕ್ಲೀನ್ ಮಾಡೋದಿತ್ತು, ನೋಡ್ಬೋದು. ಅದ್ರ ಮೇಲೆ ನಾವು ಏನು ಬೇಕಾದರೂ ಡ್ರಾಯಿಂಗ್ ಮಾಡ್ಬೋದು, ಅಷ್ಟು ಚೆನ್ನಾಗಿ ಡಸ್ಟ್ ಕೂತಿದೆ. ಅಲ್ಲಿಗೆಲ್ಲ ನೀರು ಹಾಕಿ ಸ್ವಲ್ಪ ಒಂದು 5 ನಿಮಿಷ ಬಿಟ್ಟಿದ್ದೆ, ಶಾಂಪ್ ನೀರು ಹಾಕಿದ್ದೆ. ಅಂದರೆ ಅದೇನು ಧೂಳಿತ್ತು ಅದೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಅಂತ. ಆದರೂ ಇವಾಗ ಒಂದು ಪೆನ್ ಅಥವಾ ಒಂದು ಚಾಕು ಅಲ್ಲಿಗೆ ಹಾಕಿ ಬಟ್ಟೆನ, ಅಲ್ಲಿಗೊಂದು ಸಾಫ್ಟಾಗಿರೋ ಬಟ್ಟೆ ಹಾಕಿ ಅದ್ರ ಮೇಲೆ ಜಸ್ಟ್ ಪ್ರೆಸ್ ಮಾಡಿದರೆ ಸಾಕು, ನೀಟಾಗಿ ಅಂತಂದರೆ ತುಂಬ ನೀಟಾಗಿ ಅಲ್ಲಿ ಜಾಗ ಕ್ಲೀನ್ ಆಗುತ್ತೆ. ಅದು ಸಣ್ಣ ಜಾಗ ಕೈ ಹೋಗಲ್ಲ, ಹೆಂಗಪ್ಪ ಕ್ಲೀನ್ ಮಾಡೋದು ಅಂತ ಅನಿಸಿತ್ತು. ನಾನು ಇದೇ ಥರ ಮಾಡೋದು. ಇದ್ರಕ್ಕಿಂತನೂ ಏನಾದರೂ ಈಸಿ ಮೆಥಡ್ ಇದ್ದರೆ ತಿಳಿಸಿ, ಆಯಿತಾ. ಇಲ್ಲಾಂದರೆ ಪಾತ್ರೆ ತೊಳೆಯೋ ಜುಂಗ್ ಬರುತ್ತಲ್ಲ, ಅದನ್ನು ಅಷ್ಟು ಸಣ್ಣದಾಗಿ ಪೀಸ್ ಮಾಡಿಕೊಂಡು ಅದನ್ನು ಕೂಡ ಅಲ್ಲಿ ಸ್ವಲ್ಪ ಉಜ್ಜಿದ್ರೂ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ನಾನು ಆ ಥರನೂ ಕೂಡ ಮಾಡ್ತೀನಿ, ಈ ಥರನೂ ಕೂಡ ಮಾಡ್ತೀನಿ. ಇವೆರಡು ಬಿಟ್ಟು ಬೇರೆ ಏನಾದ್ರೂ ನಿಮಗೆ ಗೊತ್ತಿದ್ದರೆ ಟಿಪ್ಸ್ ಹೇಳಿ, ನಾನು ಕೂಡ ನೆಕ್ಸ್ಟು ಫಾಲೋ ಮಾಡ್ತೀನಿ.
ಹೇಳಿದ್ನಲ್ಲ ಕರೆಂಟ್ ಹೋಗಿ ಬರ್ತಾಯಿತ್ತು ಅಂತ. ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು ಸಲ ಕರೆಂಟ್ ಹೋಗಿ ಬಂತು ಅಂತಲೇ ಗೊತ್ತಿಲ್ಲ, ಅಷ್ಟು ಸಲ ಹೋಗಿ ಬರ್ತಾಯಿತ್ತು. ಇದು ಕೂಡ ಇದು ಎರಡೂ ಸೇಮ್ ಸಿಕ್ಕಾಪಟ್ಟೆ ಡಸ್ಟೇ ಇತ್ತು, ಅದು ಬೇರೆ ಇದು ಬೇರೆ ಅನ್ನೋ ಥರ ಏನಿರಲಿಲ್ಲ. ಫಸ್ಟು ಗ್ಲಾಸ್ಗಳನ್ನೆಲ್ಲ ಒರೆಸ್ಕೊಂಡೆ, ಮತ್ತು 3-4 ಸಲ ನೀರು ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ. 3 ಥರದ ಬಟ್ಟೆ ಇಟ್ಕೊಂಡಿದ್ದೆ. ಫಸ್ಟ್ ಒಂದು ಸಲ ಫುಲ್ ಗಲೀಜಾಗಿರುತ್ತಲ್ಲ, ಫುಲ್ ಡಸ್ಟ್ ಕೂತಿರುತ್ತಲ್ಲ, ಅದನ್ನು ಒರೆಸ್ಕೊಳ್ಳೋದಕ್ಕೆ ಒಂಥರ ಬಟ್ಟೆ, ಮತ್ತು ಇನ್ನೊಂದು ಬಟ್ಟೆ ಇನ್ನೊಂದು ಸಲ ಒರೆಸ್ಕೊಳ್ಳೋದಕ್ಕೆ, ಇನ್ನೊಂದು ಒಣಗಿರುತ್ತಲ್ಲ ಆ ಬಟ್ಟೆನ ಇಟ್ಕೊಂಡಿದ್ದೆ. ಆ ಥರ 3 ಸಲ ಬಟ್ಟೆಗಳನ್ನ ಚೇಂಜ್ ಮಾಡಿ ಒರೆಸ್ತಾ ಇದ್ದೆ. ಒರೆಸಿದ್ಮೇಲೆ ತುಂಬ ನೀಟಾಗಿ ಕಾಣಿಸುತ್ತೆ. ಮನೆ ಆದ್ರೂ ಅಷ್ಟೇ, ಮನಸ್ಸಾದ್ರೂ ಅಷ್ಟೇ. ನಾವೆಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ, ಮನಸ್ಸು ಅಷ್ಟು ಹಾಳಾಗುತ್ತೆ. ಎಷ್ಟು ನೆಗೆಟಿವ್ ಆಗಿರೋ ವಸ್ತುಗಳನ್ನು ಅಥವಾ ಡಸ್ಟನ್ನು ಮನೇಲಿ ಇಟ್ಕೊಳ್ತೀವಿ, ಎಲ್ಲಿ ನೋಡಿದ್ರೂ ಮನೇಲಿ ಡಸ್ಟೇ ಕಾಣುತ್ತೆ. ಯಾಕೋ ಹೇಳಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ಅದ್ರ ಬಗ್ಗೆ ಮಾತಾಡೋವಷ್ಟೆಲ್ಲ ದೊಡ್ಡವಳಲ್ಲ ನಾನು, ಯಾಕೋ ಗೊತ್ತಿಲ್ಲ, ಹೇಳ್ಬೇಕು ಅನ್ನಿಸ್ತು, ಹೇಳಿದೆ. ಈ ಥರ ಕ್ಲೀನಿಂಗ್ ಕೆಲಸ ನಡೀತಾನೆ ಇದೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಇಷ್ಟೇ ಕೆಲಸ ಎಲ್ಲ, ಅದ್ರ ಮಧ್ಯೆ ಅಡುಗೆ, ತಿಂಡಿ, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಜೊತೆಗೆ ಬೇರೆ ಬೇರೆ ಕೆಲಸ, ನೀರು ಒಡೆದು ಕ್ಲೀನ್ ಮಾಡಿದ್ದಾಯಿತು, ಮತ್ತು ತೋಟಕ್ಕೆ ಹೋಗಿ ಬರೋದು, ಈ ಥರ ಹಸುಗಳನ್ನು ಕಟ್ಟಿ ಬರೋದು, ಈ ಥರ ಕೆಲಸಗಳು ಕೂಡ ಮಧ್ಯದಲ್ಲಿ ನಡೆದಿದೆ. ಎಲ್ಲದನ್ನು ವಿಡಿಯೋ ಮಾಡಿಲ್ಲ. ನಿಮಗೆ ವಿಡಿಯೋ ಇದು ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಕರೆಂಟ್ ಬಂತು, ರಾಜಾಹುಲಿ ಫಿಲಮ್ ಬರ್ತಿತ್ತು, ಅದನ್ನು ನೋಡ್ಕೊಂಡು ಎಷ್ಟೋ ಹೊತ್ತು ಕೆಲಸ ಮಾಡಿದೆ. ನನಗೇನಾದ್ರು ಫೇವ್ರೆಟ್ ಮೂವಿಗಳು ಬಂದರೆ ಅಥವಾ ಸಾಂಗ್ಗಳು ಹಾಕೊಂಡು ಕೆಲಸ ಮಾಡ್ತಾಯಿದ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ನಾನು ಪಾಡಿಗೆ ನಾನು ನೀಟಾಗಿ ಕೆಲಸ ಮಾಡ್ಕೊಂಡಿರ್ತೀನಿ, ನೀಟಾಗಿ ಕೆಲಸ ಆಗುತ್ತೆ. ತೋಟಕ್ಕೆ ಹೋಗೋದು ಏನೂ ಇಲ್ಲ, ಸಂಜೆವರೆಗೂ ಮನೆಯಲ್ಲೇ ಇರ್ತೀನಿ, ಕ್ಲೀನ್ ಮಾಡ್ಕೊಳ್ತೀನಿ ಅಂತಂದರೆ ತುಂಬ ಟೈಮ್ ಸಿಗುತ್ತೆ, ಎಷ್ಟೋ ಕ್ಲೀನ್ ಮಾಡಬಹುದು. ಆದರೆ ಏನೂ ಮಾಡೋಕ್ಕಾಗಲ್ಲ, ತೋಟಕ್ಕೂ ಹೋಗಬೇಕು. ಅಲ್ಲೂ ಹೋಗಿಲ್ಲ ಅಂತಂದರೆ ಅಲ್ಲೂ ಕೂಡ ಕೆಲಸ ಆಗೇ ಉಳ್ಕೊಳ್ಳುತ್ತೆ, ಅಥವಾ ತೋಟಕ್ಕೆ ಹೋದರೆ ಮನೆಯಲ್ಲೂ ಕೂಡ ಉಳ್ಕೊಳ್ಳುತ್ತೆ. ಎರಡೂ ಕಡೆ ನಿಭಾಯಿಸ್ಕೊಂಡು ಎರಡೂ ಕಡೆ ಕೆಲಸ ಮಾಡೋದು, ಎಷ್ಟಾಗುತ್ತಷ್ಟು ಕ್ಲೀನ್ ಮಾಡ್ಕೊಳ್ಳೋದು. ಈ ಥರ ನನ್ನ ರೊಟೀನ್ ಹೋಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ವಿಡಿಯೋಸ್? ನೋಡೋದಕ್ಕೆ ಸಿಂಪಲ್ ಆಗಿತ್ತು, ಬಟ್ ನಾನು ಇಷ್ಟು ಕೆಲಸನ 6-7 ದಿನ ಕೆಲಸನ ಮುಗಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಇನ್ನೂ ಬೇರೆ ಥರ ಕಂಟೆಂಟ್ ಬೇಕು ಅಂದರೆ ಅದನ್ನು ಕೂಡ ತಿಳಿಸಿ, ಖಂಡಿತ ಟ್ರೈ ಮಾಡ್ತೀನಿ. ಇಷ್ಟೆಲ್ಲ ಕೆಲಸ ಮುಗಿಸಿದ ಮೇಲೆ ಮನೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಕಸ ಗುಡಿಸಿದ ನೆಲ ಒರೆಸಿದ್ರೆ ಕಂಪ್ಲೀಟ್ ಕ್ಲೀನ್ ಆಗುತ್ತೆ. ಇನ್ನೊಂದು 2-3 ದಿನ ತಗೊಳ್ಬಹುದು ಇನ್ನೂ ಪೂರ್ತಿ ಅರೇಂಜ್ ಆಗೋದಕ್ಕೆ. ಇದು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಈ ವಿಡಿಯೋನೇ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.